ಕರ್ಣನಂತೆ ಕೊಡುವುದರಲ್ಲೇ ಆನಂದ ಪಡುವವನು, ಧರ್ಮನಂದನಂತೆ ಧರ್ಮಬುದ್ಧಿಯುಳ್ಳವನು, ಭೀಮನಂತೆ ಭಕ್ತಾಗ್ರೇಸರನು, ಪಾರ್ಥನಂತೆ ಪರಾಕ್ರಮಶಾಲಿಯು, ಕವಿಗಳೆಂಬ ತಾವರೆಯ ಗುಂಪಿಗೆ ಭಾಸ್ಕರನೂ ಆಗಿ ಕೀರ್ತಿ ಲಕ್ಷ್ಮಿಯ ಕರಪಲ್ಲವಗಳನ್ನು ಅಲಂಕರಿಸಿರುವ ಹೊನ್ನ ಕಳಶದಂತೆ ಕಂಗೊಳಿಸುತ್ತಾ ನಭೂತೋ ನಭವಿಷ್ಯತಿ ಎನ್ನುವಂತೆ, ಬ್ರಹ್ಮನೇ ಬೆರಗಾಗಿ ನೋಡುವಂತೆ ಮಹಾವೈಭವದಿಂದ ಮೆರೆಯುತ್ತಿರುವ ಭೋಜರಾಜನೇ, ನಿಮ್ಮಂಥ ಸರಸ್ವತಿ ಪುತ್ರರ ಮಹದಾಶೀರ್ವಾದ. ಮಹಾಪ್ರಭು, ಇಂದಿನ ನಿಮ್ಮ ಏಳಿಗೆಗೆ ಕ್ರಿಯಾಸಿದ್ಧಿಯೇ ಕಾರಣವಲ್ಲದೆ ಯಾರೊಬ್ಬರ ಆಶೀರ್ವಾದವೂ ಅಲ್ಲ ಎಂಬುದೇ ನನ್ನ ಭಾವನೆ. ಘಟೋ ಜನ್ಮಸ್ಥಾನಂ ಮೃಗ ಪರಿಜನೋ ಭೂರ್ಜವಸನಃ ವನೇ ವಾಸಃ ಕಂದಾದಿಕಮಶನಂ ಏವಂ ವಿಧ ಗುಣಃ ಅಗಸ್ತ್ಯಃ ಪಾಥೋಧಿಂ ಯದಕೃತ ಕರಾಂಭೋಜ ಕುಹರೇ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೇ. ಏಕಸಂಧಿಗ್ರಾಹಿ, ಇದರ ಅರ್ಥವನ್ನು ಹೇಳು. ಮಹಾಪ್ರಭು, ಅಗಸ್ತ್ಯರು ಹುಟ್ಟಿದ್ದು ಮಡಿಕೆಯಲ್ಲಿ, ಓಡಾಡುವುದು ಮೃಗಗಳ ಜೊತೆಯಲ್ಲಿ, ಉಡುವುದು ನಾರುಮಡಿ, ತಿನ್ನುವುದು ಗೆಡ್ಡೆ ಗೆಣಸು. ಹೀಗಿದ್ದರೂ ಕ್ಷಣ ಮಾತ್ರದಲ್ಲಿ ಸಾಗರವನ್ನೇ ಕುಡಿದರು. ಆಹಾ, ಕವಿರಾಕ್ಷಸ, ನೀನೇನು ಹೇಳುವೆ? ಧನು ಪೌಷ್ಪಂ ಮೌರ್ವಿ ಮಧುಕರಮಯೀ ಚಂಚಲ ದೃಶಾಂ ದೃಶಾಂ ಕೋಣೋ ಬಾಣಗ ಸುಹೃದಪಿ ಜಡಾತ್ಮ ಹಿಮಕರಃ ಸ್ವಯಂ ಚೈಕೋನಂಗಃ ಸಕಲ ಭುವನಂ ವ್ಯಾಕುಲಯತಿ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೇ. ಆಹಾ, ಅದ್ಭುತ. ದ್ವಿಸಂಧಿಗ್ರಾಹಿ. ಪ್ರಭು, ಮನ್ಮಥನು ಸ್ವಭಾವದಿಂದ ಚಪಲಚಿತ್ತನು, ಶರೀರವೇ ಇಲ್ಲ. ಹೂವಿನ ಬಿಲ್ಲು, ದುಂಬಿಗಳ ಹೆದೆ, ಹೆಂಗಸರ ಓರಿ ನೋಟಿವೆ ಬಾಣ, ತಂಪಾದ ಚಂದ್ರನೇ ಗೆಳೆಯ. ಹೀಗಿದ್ದರೂ ಪ್ರಪಂಚವನ್ನೇ ತಲ್ಲಣಗೊಳಿಸುವನು ತನ್ನ ಸಾಮರ್ಥ್ಯದಿಂದ. ಆಹಾ, ನಾನೆಂತಹ ಭಾಗ್ಯಶಾಲಿ. ಕಾನನದಲ್ಲಿ ಕೋಗಿಲೆಗಳು ವಸಂತ ಕಾಲದಲ್ಲಿ ಮಾತ್ರ ಹಾಡುತ್ತವೆ. ಈ ನನ್ನ ಅರಮನೆಯಲ್ಲಿ ಮಹಾಕವಿಗಳು ಜೀವ ತೊಳೆದ ಹೊನ್ನ ಕೋಗಿಲೆಗಳಾಗಿ ಅನವರತ ಗಾನ ಮಾಡುತ್ತಿರಲು ನನ್ನ ಜೀವ ಆನಂದದಿಂದ ಧನ್ಯ ಭೋಜರಾಜ, ಧನ್ಯ ನೀನು ಎನ್ನುತ್ತಿದೆ. ಪ್ರಭು, ಅದಕ್ಕೆ ಎಲ್ಲರೂ ಈ ಧಾರಾನಗರವನ್ನು ವಿದ್ವಾಂಸರ ತವರೂರು, ಸರಸ್ವತಿಯ ದೇವಾಲಯ ಎನ್ನುವರು. ಮಂತ್ರಿಗಳ ಮಾತು ಅಕ್ಷರಶಃ ನಿಜ. ಪ್ರಭುಗಳ ಸಮ್ಮುಖದಲ್ಲಿರುವ ಈ ಕವಿಗಳಿಗೆ, ಈ ವಿದ್ವಾಂಸರುಗಳಿಗೆ ಸರಸಾಟಿಯಾದವನು ಈ ಜಗತ್ತಿನಲ್ಲಿಯೇ ಇಲ್ಲ. ವಿದ್ವದ್ರಾಜ ಶಿಖಾಮಣೆ ವಿದ್ವದ್ರಾಜ ಶಿಖಾಮಣೆ ತುಲಯಿತುಂ ಧಾತಾ ತ್ವದೀಯಂ ಯಶಃ ಕೈಲಾಸಂಚ ನಿರೀಕ್ಷ್ಯ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯೇ. ಉಕ್ಷಾಣಂ ತದುಪರ್ಯುಮಾ ಸಹಚರಂ ತನ್ಮೂರ್ಧ್ನಿ ಗಂಗಾಜಲಂ ತಸ್ಯಾಗ್ರೇ ಫಣಿಪುಂಗವಂ ತದುಪರಿ ಸ್ಫಾರಂ ಸುಧಾದೀಧಿತಿಂ. ಅದ್ಭುತವಾದ ಅಪರೂಪವಾದ ಚಮತ್ಕಾರ. ವಾಗ್ದೇವಿ ಅಚ್ಚರಿ ಪಡುವಂತಹ ಕವಿತಾ ಪ್ರೌಢಿಮೆ. ಕವಿವರ್ಯ, ಈ ಶ್ಲೋಕದ ಅರ್ಥವನ್ನು ನಿನ್ನಿಂದಲೇ ಕೇಳುವ ಅಭಿಲಾಷೆ. ರಾಜೇಂದ್ರ, ಜಗತ್ತಿನಾದ್ಯಂತ ನಿನ್ನ ಕೀರ್ತಿ ಅಧಿಕವಾಗಿರಲು ಸೃಷ್ಟಿಕರ್ತನಾದ ಬ್ರಹ್ಮನು ಬೆರಗಾಗಿ ಅದನ್ನು ತೂಕ ಮಾಡಿ ನೋಡಲು ಒಂದು ಕಡೆ ನಿನ್ನ ಕೀರ್ತಿಯನ್ನು, ಮತ್ತೊಂದು ಕಡೆ ಕೈಲಾಸ ಪರ್ವತವನ್ನಿಟ್ಟನು. ಆಗ ನಿನ್ನ ಕೀರ್ತಿ ಅಧಿಕವಾಯಿತು. ಕೈಲಾಸದ ಮೇಲೆ ನಂದಿಯನ್ನಿಟ್ಟನು.
ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು. ನಂದಿಯ ಮೇಲೆ ಸಾಕ್ಷಾತ್ ಪರಶಿವನನ್ನು ಕೂರಿಸಿದನು, ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು. ಶಿವನ ತಲೆಯ ಮೇಲೆ ದೇವಗಂಗೆಯನ್ನಿಟ್ಟನು, ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು. ಶಿವನ ಕೊರಳಿಗೆ ಘಟಸರ್ಪವನ್ನು ಸುತ್ತಿದನು, ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು. ಕಟ್ಟ ಕಡೆಗೆ ಚಂದ್ರನನ್ನಿಟ್ಟು ಶಂಕರನನ್ನು ಅಲಂಕರಿಸಿದನು. ಇದೇ ಅದರ ಭಾವಾರ್ಥ. ಚತುರಕವಿ, ಪರಶಿವನ ವೈಭವಕ್ಕಿಂತಲೂ ನನ್ನ ಕೀರ್ತಿಗಿಂತಲೂ ನಿನ್ನ ಕವಿತಾ ಪ್ರೌಢಮೇ ಹೆಚ್ಚು ಭಾರವಾಗಿರುವುದು. ಕವಿರಾಜ, ನಿನ್ನ ನಾಮಧೇಯದಲ್ಲಿನ ಸೌಭಾಗ್ಯಗಳಾದ ಅಕ್ಷರಗಳಾವು? ಕಾಳಿದಾಸ. ಕಾಳಿದಾಸ ಕಾಳಿದಾಸ ಋತುಸಂಹಾರ, ಮೇಘದೂತ, ಮಾಳವಿಕಾಗ್ನಿಮಿತ್ರ ಇಂಥ ಮಹಾನ್ ಕೃತಿಗಳ ಕರ್ತೃ ಕಾಳಿದಾಸನೇ. ಕವಿವರ್ಯ, ನಿನ್ನಾಗಮನದಿಂದ ಈ ವಿದ್ವತ್ ಸಭೆಗೆ ಪೂರ್ಣ ಪ್ರಕಾಶ ತುಂಬಿದಂತಾಯಿತು. ಸರಸ್ವತಿಯ ಗುಡಿಗೆ ಹೊನ್ನ ಕಳಶ ಬಿಟ್ಟಂತಾಯಿತು. ಸಹಕಾರ ವೃಕ್ಷವನ್ನು ಬಿಟ್ಟು ಕೋಗಿಲು ಹಾರಿ ಹೋಗುವುದಿಲ್ಲ ತಾನೆ? ಕಾಗೆಗಳ ಬಾಧೆ ಇಲ್ಲದಿದ್ದರೆ ಏಕೆ ಹಾರಿ ಹೋಗುತ್ತದೆ? ಅಪಮಾನ, ಶುದ್ಧ ಅವಮಾನ, ತಡೆಯಲಾರದಂತಹ ಅಪಮಾನ. ಮಹಾಪ್ರಭುಗಳೇ ನಮ್ಮನ್ನ ಬಂಗಾರದ ಕೋಗಿಲುಗಳು ಅಂತ ಹೊಗಳಿರುವಾಗ ಈ ಕಾಳಿದಾಸ ಈಗ ತಾನೇ ರಾಜಾಶ್ರಯಕ್ಕೆ ಬಂದಿರೋ ಭಿಕಾರಿ ನಮ್ಮನ್ನ ಕಾಗೆಗಳು ಒಂದು ಬಿಟ್ಟಲ್ಲೋ. ನಿಮ್ಮಲ್ಲಿ ಹಾಕಂತಾನೆ ಗುರುಗಳೇ. ಮತ್ತಾರನ್ನ? ಅವನು ಯೋಗ್ಯತಾನ ಕಂಡು ಕರುಬುವ ನೀಚರನ. ಏನಂದೆ? ನೀತಿಗೆ ಕರುಬೋ ಮನುಷ್ಯ. ಕುಂಬಳಕಾಯಿ ಕಲ್ಲ ಅಂತಂದ್ರೆ ನೀವ್ಯಾಕೆ ಹಗಲು ಮುಟ್ಕೊಂಡು ನೋಡ್ಕೊತೀರಾ ಗುರುಗಳೇ? ಯಾಕೆ ನೀವು ಕಾಗೆನಾ? ಕಾಗೆ ಅಲ್ಲ, ಹದ್ದು, ರಣಹದ್ದು. ಅವನ್ನ ಹೇಗೆ ಕುಕ್ಕಬೇಕು, ಎಲ್ಲಿ ಕುಕ್ಕಬೇಕು ಅನ್ನೋದೇ ನನಗೆ ಗೊತ್ತು. ಅವನ ಹೇಗೆ ಬಂದು ಹಾಗೆ ಕಳಿಸ್ತಾ ಹೋದ್ರೆ ನನ್ನ ಹೆಸರು ಕರುಣಾಕ್ಷಸನೇ ಅಲ್ಲ. ಮಹಾಪ್ರಭು, ಸಿಂಹಳಾದೀಶ್ವರರು ಅನರ್ಘ್ಯವಾದ ರತ್ನಾಭರಣಗಳನ್ನು ವಿಶ್ವಾಸದ ಕಾಣಿಕೆಯಾಗಿ ಕಳುಹಿಸಿದ್ದಾರೆ. ಅವರ ವಿಶ್ವಾಸಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಕಳುಹಿಸಿರುವ ಸ್ನೇಹದ ಕಾಣಿಕೆಯನ್ನು ಬಹು ಮರ್ಯಾದೆಯಿಂದ ಸ್ವೀಕರಿಸಿದ್ದೇವೆಂದು ಓಲೆ ಬರೆಯಿತು. ಅಪ್ಪಣೆ ಪ್ರಭು. ಮಹಾಪ್ರಭು, ನನ್ನ ಗುರುಗಳು ತಮ್ಮ ದರ್ಶನಕ್ಕೋಸ್ಕರ ದಯಮಾಡಿಸಿದ್ದಾರೆ. ಸಂತೋಷ. ವಿಜಯೀ ಭವ ಭೋಜರಾಜ, ವಿಜಯೀ ಭವ. ತಮ್ಮ ನಾಮಧೇಯ? ಮಹಾಕವಿ ರಾಕ್ಷಸ. ಓ, ತಾವು ಮಹಾಕವಿ ರಾಕ್ಷಸ. ತಮ್ಮ ಶಿಷ್ಯ ಕವಿ ರಾಕ್ಷಸ. ನಿಮ್ಮ ಶಿಷ್ಯ ಮರಿ ರಾಕ್ಷಸ. ರಾಕ್ಷಸ ಪರಂಪರೆ. ನನ್ನದೊಂದು ಸಮಸ್ಯಾತ್ಮಕ ಪ್ರಶ್ನೆ ಇದೆ. ನಿಮ್ಮ ವಿದ್ವತ್ ಮಹಾಸಭೆಯಲ್ಲಿ ಯಾರು ಅದನ್ನು ಪೂರೈಸಿದ್ರೂ ಸರಿ, ಸಂತೋಷ. ಇಲ್ಲದಿದ್ದರೆ ನಿಮ್ಮ ವಿದ್ವಾಂಸರೆಲ್ಲರೂ ನನಗೆ ಶರಣಾಗತರಾಗಿ ನನ್ನ ಶಿಷ್ಯನಿಗೆ ಶಿಷ್ಯರಾಗಬೇಕು. ಭವಭೂತಿಗಳೇ, ಏನು ಹೇಳುವಿರಿ? ಒಪ್ಪಿಗೆ ಮಹಾಪ್ರಭು. ಕುಂತಿ ಸುತೋ ರಾವಣ ಕುಂಭಕರ್ಣ, ಇದೇ ನನ್ನ ಪ್ರಶ್ನೆ. ಏಕಸಂಧಿಗ್ರಾಹಿ. ರಾವಣ ಕುಂಭಕರ್ಣರು ಕುಂತಿ ಸುತರು ಹೇಗಾಗುತ್ತಾರೆ ಮಹಾಪ್ರಭು? ದ್ವಿಸಂಧಿಗ್ರಾಹಿ. ಅರ್ಥವೇ ಆಗುತ್ತಿಲ್ಲ ಮಹಾಪ್ರಭು. ಬಾಣ, ದಂಡಿ, ಭವಭೂತಿ, ವರರುಚಿ, ಮಯೂರ, ಮಾಘ. ಪ್ರಭು, ಬಾ ಕಾಳಿದಾಸ, ನಿನ್ನನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆ. ಏಕೆ ಪ್ರಭು, ಇಂದೇಕೋ ರಾಜ್ಯಸಭೆ ಬಹಳ ಮೌನವಾಗಿದೆ? ನಮ್ಮ ಗುರುಗಳು ಒಂದು ಸಮಸ್ಯೆ ಹೇಳಿದ್ದಾರೆ, ಅದನ್ನು ಬಿಡಿಸಲಾಗದೆ ತಿರುಗಾಡುತ್ತಿದ್ದಾರೆ ನಮ್ಮ ಕವಿಗಳು. ಬಿಡಿಸಲಾಗದ ಸಮಸ್ಯೆ, ಅದನ್ನು ನಾವು ಸ್ವಲ್ಪ ಕೇಳಬಹುದೇ? ಅಗತ್ಯವಾಗಿ ಮುಖ್ಯವಾಗಿ ತಾವೇ ತಿಳಿದುಕೊಳ್ಳಬೇಕಾಗಿರುವ ಸಮಸ್ಯೆ. ಅಂದರೆ ನಮಗಾಗಿಯೇ ತಂದ ಸಮಸ್ಯೆ. ಹೇಗಾದರೂ ಭಾವಿಸಬಹುದು. ಗುರುಗಳೇ, ಕುಂತಿ ಸುತೋ ರಾವಣ ಕುಂಭಕರ್ಣ. ಇಷ್ಟೇ ತಾನೆ?
ಇದ್ಯಾವ ಮಹಾ ಸಮಸ್ಯೆ? ಏನಂದ್ರೆ ಇದ್ಯಾವ ಮಹಾ ಸಮಸ್ಯೆ? ಹಾಗಾದರೆ ಇಲ್ಲಿರುವ ಕವಿಗಳೇಕೆ ಕಕ್ಕಾಬಿಕ್ಕಿಯಾಗುತ್ತಿದ್ದರು? ಕಾಳಿದಾಸ, ನಿನಗಂತಹ ಶಕ್ತಿ ಇದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಕುಂತಿ ಸುತೋ ರಾವಣ ಕುಂಭಕರ್ಣ. ಇದನ್ನು ಪ್ರಭುಗಳೇ ಬಗೆಹರಿಸಬಹುದಾಗಿತ್ತು. ಬಗೆಹರಿಸಲಿ. ನಮ್ಮಗಳ ಮೇಲಿನ ಪ್ರೀತಿ ವಿಶ್ವಾಸದಿಂದ ಆಸ್ಥಾನ ಕವಿಗಳೇ ಉತ್ತರ ಹೇಳಿ ಕೀರ್ತಿ ಸಂಪಾದಿಸಲಿ ಎಂಬ ಉದಾರ ಮನೋಭಾವ ನಮ್ಮ ಪ್ರಭುಗಳದು. ಈಗ ನಮ್ಮ ಸಮಸ್ಯೆಗೆ ಉತ್ತರ ಹೇಳುವೆಯೋ ಇಲ್ಲ ಸೋಲನ್ನು ಒಪ್ಪಿಕೊಳ್ಳುವೆಯೋ? ಮತ್ತೊಮ್ಮೆ ಹೇಳಿ. ಸೋಲನ್ನು ಒಪ್ಪಿಕೊಳ್ಳುವೆಯೋ? ತಾವು ಸೋಲನ್ನು ಅನಂತರ ಒಪ್ಪಿಕೊಳ್ಳುವರಂತೆ ಈಗ ಸಮಸ್ಯೆಯನ್ನು ಹೇಳಿ. ಕುಂತಿಸುತೋ ರಾವಣ ಕುಂಭಕರ್ಣ. ಕಾ ಪಾಂಡು ಪತ್ನಿ ಗೃಹಭೂಷಣಂ ಕಿಂ ಕೋ ರಾಮಶತ್ರು ಕಿಂ ಅಗಸ್ತ್ಯ ಜನ್ಮ ಕಃ ಸೂರ್ಯಪುತ್ರ ವಿಪರೀತ ಪೃಚ್ಛ ಕುಂತಿ ಸುತೋ ರಾವಣ ಕುಂಭಕರ್ಣ. ಪಾಂಡುರಾಜನ ಪತ್ನಿ ಯಾರು? ಕುಂತಿ. ಮನೆಗೆ ಭೂಷಣನಾರು? ಸುತ. ರಾಮನ ಶತ್ರು ಯಾರು? ರಾವಣ. ಅಗಸ್ತ್ಯನು ಹುಟ್ಟಿದ್ದು? ಕುಂಭ. ಸೂರ್ಯಪುತ್ರ? ಕರ್ಣ. ಕುಂತಿ ಸುತೋ ರಾವಣ ಕುಂಭಕರ್ಣ. ಅಸೂಯೆ, ಅಹಂಕಾರ ಇವುಗಳಿಂದ ಯಾರೂ ಹಿರಿಯರಾಗುವುದಿಲ್ಲ. ಕಾಳಿದಾಸನಂತ ಮಹಾಕವಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಕವಿರಾಜ, ನಾನು ಸೋತೆ. ತಾವು ಹಿರಿಯರು, ಆಶೀರ್ವದಿಸಬೇಕು. ನಿಜ, ನಾನು ಹಿರಿಯ ವಯಸ್ಸಿನಲ್ಲಿ, ವಿದ್ವತ್ತಿನಲ್ಲಿ ನೀನು ಹಿರಿಯ. ಶಿಷ್ಯ, ಅಲ್ಪವಿದ್ಯಾ ಮಹಾಗರ್ವಿ ಎನ್ನುವಂತೆ ಯಾರೂ ನಡೆದುಕೊಳ್ಳಬಾರದು. ಪ್ರಭು, ಭೋಜರಾಜ, ಇಂತಹ ಕವಿರತ್ನವಿರುವುದು ಈ ಸಭೆಗೆ ಭೂಷಣ. ಆತನ ವಿನಯ ಪಾಂಡಿತ್ಯಕ್ಕೆ ಭೂಷಣ. ಕಾಳಿದಾಸ, ನಿನ್ನ ಸ್ನೇಹ ನಮಗೆ ಭೂಷಣ. ಅಲ್ಲ, ಮನಸ್ಸು ಮಾಡಿದ್ದರೆ ನಮ್ಮ ಮಹಾರಾಜರೇ ಪರಿಹರಿಸಬಹುದಾಗಿತ್ತು ಒಂದಿಯಲ್ಲ. ಒಂದು ವೇಳೆ ಆ ಕವಿರಾಕ್ಷಸನ ಗುರು ನನ್ನನ್ನೇ ಕೇಳಿದರೆ ಗತಿ ಏನು? ನಾವದಕ್ಕೆ ಅವಕಾಶ ಕೊಟ್ಟರೆ ತಾನೆ. ಭವಭೂತಿ, ದಂಡಿ, ಬಾಣ, ಭಾಸ್ಕರ ಇವರೆಲ್ಲ ಸಾಧಾರಣ ಪಂಡಿತರೇ ಪ್ರಭು. ಆಹಾ, ಹೌದೌದು. ಭವಭೂತಿ, ದಂಡಿ, ಬಾಣ, ಭಾಸ್ಕರ ಈ ನಿಮ್ಮ ಭೋಜರಾಜರು ಇನ್ನೂ ಅನೇಕ ಅಚರಥ ಮಹಾರಥರೆಲ್ಲರೂ ಅವಸ್ಥೆ ಪಟ್ಟಿದ್ದನ್ನು ನೀನೇ ನೋಡಿದೆಯಲ್ಲ. ಇದರ ಮೇಲೆ ನಮ್ಮ ಪ್ರಶಂಸೆ ಬೇರೆಯೋ? ಪ್ರಶಂಸೆಯಲ್ಲ, ಆಶ್ರಯದಾತ ನಮ್ಮಗಳ ಮೇಲಿಟ್ಟಿರೋ ಪ್ರೇಮಕ್ಕೆ ಕೃತಜ್ಞತೆ ಅಷ್ಟೇ. ಅದಕ್ಕೆ ಹೇಳುವುದು, ನಮ್ಮ ಆಸ್ಥಾನಕ್ಕೆ ನೀನೇ ಭೂಷಣ. ಇಲ್ಲ ಪ್ರಭು, ಕವಿ ಹಾಗೂ ವಿದ್ವಾಂಸರ ಪ್ರತಿಭೆಗೆ ಲಭ್ಯವಾಗುವ ಅರಸನ ಔದಾರ್ಯವೇ ಭೂಷಣ. ಮಾತಿನಲ್ಲಿ ನಿನ್ನನ್ನು ಗೆಲ್ಲುವುದು ಕಷ್ಟ, ಸ್ನೇಹದಲ್ಲಿ ನಿಮ್ಮನ್ನು ಗೆಲ್ಲುವುದು ಇನ್ನೂ ಕಷ್ಟ. ಹೌದು ಹೌದು, ನಿಮ್ಮಿಬ್ಬರ ಈ ಸ್ನೇಹದ ಆನಂದದಲ್ಲಿ ಮಹಾಸ್ವಾಮಿಯವರು ನಮ್ಮನ್ನೆಲ್ಲಿ ಮರೆತು ಬಿಡುತ್ತಾರೋ ಏನೋ ಎಂದು ಭಯ. ಎಲ್ಲಿಯಾದ್ರೂ ಉಂಟೆ ತಾಯಿ, ನೀವು ಸದಾ ದೇವರ ಮುಂದೆ ಬೆಳಗುವ ನಂದಾದೀಪದಂತೆ, ನಾನು ಆಗಾಗ ಮೊಳಗುವ ಘಂಟಾನಾದದಂತೆ. ಕಾಳಿದಾಸ, ನಿಜ ಹೇಳುತ್ತಿದ್ದೇನೆ. ನನಗೆ ರಾಜ್ಯ, ಅರಮನೆ, ಪದವಿ ಒಂದೂ ಬೇಕಾಗಿಲ್ಲ. ನೀನು ಜೊತೆಗಿದ್ದರೆ ಸಾಕು. ನಿನ್ನ ನುಡಿಮುತ್ತುಗಳನ್ನು ಕೇಳುತ್ತಿದ್ದರೆ ಸಾಕು. ಅಂದ ಮೇಲೆ ಮಹಾಸ್ವಾಮಿಯವರಿಗೆ ನಮ್ಮ ಅವಶ್ಯಕತೆ ಬೇಕಾಗಿಲ್ಲ ಎಂದ ಹಾಗಾಯಿತು. ಚಕೋರಿಯ ಮಧುರ ಕಂಠವನ್ನು ಆಲಿಸದೆ ಚಂದ್ರಮನು ಹಸನ್ಮುಖಿಯಾಗಿರಲು ಸಾಧ್ಯವೇ ತಾಯಿ? ತಾವಿಬ್ಬರು ಚಂದ್ರ ಚಕೋರಿಯರಂತೆ. ಕೇಳಿದಿರಾ ನಿಮ್ಮ ಕವಿರಾಜರ ಮಾತಿನ ಚಾತುರ್ಯವನ್ನು? ಅವರು ಮಾತನಾಡುತ್ತಿದ್ದರೆ ಸಾಕು, ನಮಗೆ ಕೇಳುತ್ತಿರಬೇಕು ಎನಿಸುತ್ತದೆ. ಇನ್ನು ಕಾವ್ಯಪ್ರಿಯರಾದ ಪ್ರಭುಗಳು ಮೈ ಮರೆತು ಕೇಳುವುದರಲ್ಲಿ ಆಶ್ಚರ್ಯವೇನು? ಅಂತೂ ಮಹಾರಾಣಿಯವರು ನಮ್ಮ ದಾರಿಗೆ ಬಂದಾಗಾಯ್ತು.